ಅಲ್ಲ, ಯದುವಂಶದ ಫ್ಯಾಕ್ಟ್ರು ಒಂದಷ್ಟು ಕಡೆ ವರ್ಕ್ ಆಗಿದೆ. ಡೆಫಿನೆಟ್ಟಾಗಿ ಇನ್ನೂ ಒಂದಷ್ಟು ಹಳೆ ಟ್ರೆಡಿಷನ್ನಲ್ಲಿ ಇರುವಂಥ ಜನಗಳು ಎಲ್ಲ ಸಮುದಾಯದಲ್ಲಿ ಇರುವಂಥವ್ರು ನಾವು ಕಾಣ್ತಾ ಇದ್ದೀವಿ. ವರ್ಕ್ ಆಗಿದೆ. ಇರಲಿ, ಅದು ನಾವು ಧೃತಿಗೆಡೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಜಿಲ್ಲೆ, ನಾನು ಮನವಿ ಮಾಡಿಕೊಂಡಿದ್ದು 2 ಬಾರಿ ಮೈಸೂರಿನಿಂದ ಮುಖ್ಯಮಂತ್ರಿಗಳಾಗಿದ್ದಂಥವ್ರು. ಲಾಸ್ಟ್ ಟರ್ಮಲ್ಲಿ ಅವರು ನಿಂತು CM ಆಗಿದ್ದಾಗ 5 ವರ್ಷದ ಟೈಮಲ್ಲಿ ಬರೀ ಮೈಸೂರು ನಗರದ ಅಭಿವೃದ್ಧಿಗೆ 3,800 ಕೋಟಿ ದುಡ್ಡು ಕೊಟ್ಟರು. ಇದೆಲ್ಲ ಮರೆಯುವಂಥ ಕೆಲಸವನ್ನು ಜನಗಳು ಯಾವುದೋ ಇದಕ್ಕೋಸ್ಕರ ಮಾಡಿಬಿಟ್ರೆ, ಅಂದರೆ ಸಿದ್ದರಾಮಯ್ಯನವ್ರ ವಿರುದ್ಧ ಓಟ್ ಹಾಕಿದ್ದೀರಿ, ಅಂದರೆ ಮುಖ್ಯಮಂತ್ರಿಗಳಾಗಿದೆ, ನೆಕ್ಸ್ಟು ಯಾವ ಕಾರ್ಯಕ್ರಮಗಳು ಯೋಜನೆಗಳು ಮೈಸೂರು ತರುವಂಥದ್ದು ಬೇಡವೇ ನಿಮ್ಗೆ ಇಷ್ಟ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಮಾಡ್ತಾರೆ ಜನಗಳು, ಕೇಳ್ತಾರೆ. ನಾನು ಗೆಲ್ಲುವಂಥದ್ದಲ್ಲ, ಬಹಳ ಪ್ರಮುಖವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖಭಂಗ ಮಾಡುವಂಥ ಕೆಲಸವನ್ನ ತವರು ಜಿಲ್ಲೆನಲ್ಲಿ ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಅಷ್ಟೇ ನನ್ನ ಆಕ್ರೋಶ. ಕೆಲಸ ಮಾಡಿ ಒಬ್ಬ ಮುಖ್ಯಮಂತ್ರಿಗಳು, ನಿಮ್ಮ ಜಿಲ್ಲೆಯ ಮುಖ್ಯಮಂತ್ರಿ ಯಾವ ಕ್ಯಾಸ್ಟೇ ಆಗಲಿ, ಯಾವ ಕ್ಯಾಸ್ಟ್ ಬೇಸಿಸ್ ಮೇಲೆ ನೀವು ಮತಗಳನ್ನು ಚಲಾವಣೆ ಮಾಡಿ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡಬೇಕು ಅನ್ನುವಂಥದ್ದು ಒಂದೇ ದೃಷ್ಟಿಯಿಂದ ಮಾಡಬೇಕು. 5 ವರ್ಷದಲ್ಲಿ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ರು, ಏನು ಕೊಟ್ಟರು? ಏನು 5 ರೂಪಾಯಿ ಕೊಟ್ರ? ಜಾತಿನೇ ತಲೆಗೆ ತುಂಬಿಕೊಳ್ಳುವಂಥ ಕೆಲಸವನ್ನ ಮಾಡಿಬಿಟ್ರೆ ಮೈಸೂರಿನ ಲೋಕಸಭಾ ಕ್ಷೇತ್ರದ ಮತದಾರರು ನಾವು ಎಲ್ಲಿ ಮಾತಾಡೋಣ, ಎಲ್ಲಿ ಕೇಳೋಣ, ಯಾರ ಹತ್ರ ಹೇಳೋಣ? ಇದು ಮೈಸೂರು ನಗರದ ಜನತೆಯ ದುರಂತನ, ಇಲ್ಲ ನಮ್ಮ ಕರ್ಮನ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಮುಖ್ಯಮಂತ್ರಿಗಳ ಕ್ಷೇತ್ರ ಇದು. ಮುಖ್ಯಮಂತ್ರಿಗಳಿಗೆ ಎಷ್ಟು ಸರಿ ಅವಮಾನ ಮಾಡ್ತಿರ್ರಿ ಮೈಸೂರವರು? ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಸಿದ್ದರಾಮಯ್ಯನಂತವರು ಮುಖ್ಯಮಂತ್ರಿ ಇನ್ನೆಲ್ಲರೂ ದೇಶದಲ್ಲಿ ಹುಡ್ತಾರೆ ಅಂದ್ರೆ ತಿರ್ಗಾ ಅಷ್ಟು ಕ್ಲೀನ್ ಹ್ಯಾಂಡೆಡ್ ಪರ್ಸನ್. ಅವ್ರ ತವರು ಜಿಲ್ಲೆನಲ್ಲಿ ನನ್ನ ಸೋಲ್ಸಿರೋದು ಬಿಟ್ಬಿಡಿ ಸ್ವಾಮಿ, ಬಿಟ್ಟಾಕ್ಬಿಡಿ, ಸೋಲ್ಸಿ ನಮ್ಮನ್ನ ಇನ್ನೂ 10 ಸರಿ ಪರವಾಗಿಲ್ಲ. ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡುವಂತ ಕೆಲಸ ಮಾಡಿಬಿಟ್ರೆ ಯಾರು ಕೇಳೋದು? ಇದನ್ನ ಯಾರು ಕೇಳ್ತಾರೆ? ತಪ್ಪೇನು ಮಾಡಿದಾರ್ರಿ ಸಿದ್ದರಾಮಯ್ಯ ಸಾಹೇಬರು? ಅವ್ರು ಕೇಳಕ್ಕಾಗದೇ ಇರ್ಬೋದು, ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ ನಾವು ವರ್ಡಿಕ್ನ. ಇಷ್ಟೊಂದು ಐ ಆಮ್ ಸಾರಿ ಟು ಸೇ ಸ್ಯಾಡಿಸ್ಟಿಕ್ ನೇಚರ್ ಇದ್ಬಿಟ್ರೆ ಹೆಂಗೆ ಇದು ಅಂತ ಕೆಲಸ ಮಾಡ್ತೀವಿ. ಬೇರೆ ರೀತಿನಲ್ಲ. ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಇದ್ದಾರೆ, 2ನೇ ಬಾರಿ ಟರ್ಮಲ್ಲಿ ಇದ್ದಾರೆ. ಅದು ಈಗಲೂ ಅಮೌಂಟ್ನ ದಂಡಿಯಾಗಿ ತರ್ತಾ ಇದ್ದಾರೆ, ಯೋಜನೆಗಳ ತರ್ತಾ ಇದ್ದಾರೆ. ಅವ್ರಿಗೆ ಮನಸ್ಸು ಒಂದ್ಸರಿ ಚುಚ್ಚಿದಿರಿ 2014ರಲ್ಲಿ, 2019ರಲ್ಲಿ ಚುಚ್ಚಿದಿರಿ. ಏನು ಅವ್ರ ಮಗಳವರಿಗೆ ಟಿಕೆಟ್ ಕೊಟ್ಟಿದ್ರಾ? ಸ್ವಲ್ಪ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದ್ರಲ್ಲ, ಇದನ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ ಇದು? ನಾವು ಆಕ್ರೋಶದಿಂದ ಜನಗಳಿಗೆ, ಮತದಾರರಿಗೆ ಬೈತಾ ಇಲ್ಲ. ನನಗೆ ಬಹಳ ನೋವಿದೆ. ಸಾಹೇಬ್ರನ್ನ ಮತ್ತೊಮ್ಮೆ ನೀವು ಮುಖಭಂಗ ಮಾಡಿದ್ರಿ ಅಂತ ಅವ್ರು ಹೇಳ್ಕೊಳ್ಳಲ್ಲ, ಒಳಗಡೆ ಬಹಳ ಅವ್ರಿಗೆ ನೋವಿರುತ್ತೆ, ಡೆಫಿನೆಟ್ ಆಗಿ ನೋವಿರುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕ್ರೀಡ್, ಕಮ್ಯುನಿಟಿ, it is the duty of you people to protect the interest of your own person. He is from this place. He is from Mysore district. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.